ಗೊತ್ತಿಲ್ಲ ನನಗೆ ಎಷ್ಟು ಜನಕ್ಕೆ ನನ್ನ ಪರಿಚಯ ಇದೆ ಅಂತ. ಇಷ್ಟು ಇಂಟೀರಿಯರಲ್ಲಿ ನಾನು ಯಾವತ್ತೂ ಬಂದಿಲ್ಲ. ಮೊದಲನೇದಾಗಿ ಈ ಒಂದು ಆರೋಗ್ಯ ಶಿಬಿರ ಏನು ANF ನಮ್ಮ ನಕ್ಸಲ್ ನಿಗ್ರಹ ಪಡೆ ಏನು ಆಯೋಜಿಸಿದ್ದಾರೆ, ಅದಕ್ಕೆ ಸಾಥ್ ಕೊಟ್ಟಿರೋರು ವೇರಿಯಸ್ ಚಾರಿಟೇಬಲ್ ಟ್ರಸ್ಟ್ಗಳು ಹಾಗೆ ಹೆಲ್ತ್ ಇನ್ಸ್ಟಿಟ್ಯೂಟ್ಸ್ಗಳು ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. ನಾನು ಆರೋಗ್ಯ ಶಿಬಿರದ ತಪಾಸಣೆ ಬಗ್ಗೆ ಯಾವ್ಯಾವ ಟೆಸ್ಟ್ ಮಾಡ್ತಾರೆ ಅದರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಈ ಶಿಬಿರ ಮಾಡೋದ್ರಿಂದ ನಮಗೆ ಯಾವ ರೀತಿಯಾದಂಥ ಉಪಯೋಗ ಆಗುತ್ತೆ ಅನ್ನೋದಕ್ಕಿಂತ ಈ ಜನರಿಗೆ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪೊಲೀಸ್ ಇಲಾಖೆಯಲ್ಲಿ ನಾವು ಹೆಚ್ಚಾಗಿ ಮಾಡೋದು ಆರೋಗ್ಯ ಶಿಬಿರ. ಯಾಕಂದರೆ ಕೆಲಸದ ಒತ್ತಡದಲ್ಲಿ ನಾವು ಮುಖ್ಯವಾಗಿ ತ್ಯಾಗ ಮಾಡೋದು ನಮ್ಮ ಶಿಬಿರ ಮಾಡ್ತೀವಿ. ಅದೇ ರೀತಿ ನಮ್ಮ ಸಾಮಾನ್ಯ ಜನರು ಕೂಡ ತಮ್ಮ ಕುಟುಂಬನ ನಡೆಸೋದಕ್ಕೆ, ಮಕ್ಕಳು ವಿದ್ಯಾಭ್ಯಾಸಕ್ಕೆ ದುಡಿತಾ ತಮ್ಮ ಆರೋಗ್ಯನ ನೀವು ಹಾಗೇ ತುಂಬ ತ್ಯಾಗ ಮಾಡ್ತಿದ್ದೀರ. ನಿಮ್ಮ ಒಳಗೆ ಯಾವ ರೀತಿಯಾದಂಥ ಬದಲಾವಣೆ ಆಗ್ತಿದೆ, ಯಾವ ಅಂಗಗಳು ಹೇಗೆ ಇದ್ದಾವೆ, ಎಲ್ಲ ಕಣ್ಣು ಮೂಗು ಬಾಯಿ ಎಲ್ಲ ಅಚ್ಚುಕಟ್ಟಾಗಿದೆಯಾ ಇಲ್ವಾ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ನಾವು ಮರ್ತು ಬಿಡ್ತೀವಿ. ಅದು ನಾನು ನಿಮಗೆ ಮಾತ್ರ ಹೇಳ್ತಿರೋದಲ್ಲ, ನನಗೂ ಸೇರಿಸಿ ನಾನು ಹೇಳ್ಕೊಳ್ತೀನಿ. ಯಾಕಂದರೆ ಈ ತಪ್ಪನ್ನ ನಾನು ಸಹ ಮಾಡಿದ್ದೀನಿ. ತುಂಬ ಚಿಕ್ಕ ವಯಸ್ಸು ಅಂತ ಅಂದ್ಕೊಂಡು ನಾವು ಬಿಟ್ಬಿಡ್ತೀವಿ. ಹೋಗ್ತಾ ಚಿಕ್ಕ ವಯಸ್ಸು ನಾವು 30 ವರ್ಷ ದಾಟ್ಬಿಡ್ತೀವಿ. ಆದರೂ ನಾವು ಆರೋಗ್ಯದ ಬಗ್ಗೆ ಗಮನನೇ ಕೊಡೋದಿಲ್ಲ ಅಲ್ವಾ? ಗಮನನೇ ನಮಗೆ ಡಯಾಬಿಟಿಸ್ ಇದೆ ಅಂತಲೂ ಗೊತ್ತಾಗಲ್ಲ, ಬೇರೆ ರೀತಿಯಾದಂಥ ಹಾರ್ಮೋನಲ್ ಡಿಸ್ಬ್ಯಾಲೆನ್ಸ್ ಇದೆ ಅಂತಲೂ ಗೊತ್ತಾಗಲ್ಲ, ಕಣ್ಣು ಕಿವಿ ಸರಿಯಾಗಿಲ್ಲ ಅನ್ನೋದು ಗೊತ್ತಿದ್ರೂ ನಾವು ಅದನ್ನು ಹೋಗ್ಲಿ ಬಿಡು, ಒಂದು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅನ್ನೋ ಒಂದು ಮನೋಭಾವನ ಬೆಳೆಸ್ಕೊಂಡ್ಬಿಡ್ತೀವಿ. ಆ್ಯಂಡ್ ಬೆಳೆಸ್ಕೊಂಡಿದ್ದೀರಾ ಎಲ್ಲರೂ ಕೂಡ. ದಯವಿಟ್ಟು ಆ ತಪ್ಪನ್ನ ಮಾಡೋಕ್ಕೆ ಹೋಗ್ಬೇಡಿ. ಒಂಚೂರು ಎಲ್ಲೋ ಏರುಪೇರು ಆಗ್ತಿದೆ ಅಂದಾಗ, ಅಥವಾ ಈ ಥರ ಯಾವುದಾದ್ರೂ ಒಂದು ಶಿಬಿರ ಮಾಡಿದ್ದಾರೆ ಅಂತ ಗೊತ್ತಾಗ ಸ್ವಲ್ಪ ಒಂದು 1 ಅವರ್ 1 ಗಂಟೆ ನಿಮಗಂತ ಅಂದ್ಕೊಂಡು ಒಂದು ಚೆಕಪ್ ಮಾಡಿಸಿ. ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ನೆಮ್ಮದಿ ಇರುತ್ತಲ್ಲ, ಏನೂ ಇಲ್ಲಪ್ಪ ಎಲ್ಲ ಸರಿ ಇದೆ, ಇನ್ನು ಒಂದು 3 ತಿಂಗಳು 4 ತಿಂಗಳು ನೀವು ಏನು ಯೋಚನೆ ಮಾಡಿದ್ರೆ ಕೆಲಸ ಮಾಡ್ಬೋದು. ಸೊ ಒಂದು 6 ತಿಂಗಳಿಗೆ 1 ಸತಿ, ವರ್ಷಕ್ಕೆ 2 ಸತಿ ಪ್ರಾಪರ್ ಫುಲ್ ಬಾಡಿ ಚೆಕಪ್ ಮತ್ತು ಈ ಥರ ಕ್ಯಾಂಪ್ ಮಾಡಿದಾಗ ದಯವಿಟ್ಟು ನಿಮ್ಮ ಜೊತೆ ನಿಮ್ಮ ಮನೆಯವರು, ಮುಖ್ಯವಾಗಿ ಹೆಣ್ಣುಮಕ್ಕಳು ಬಂದು ಟೆಸ್ಟ್ಗಳನ್ನ ಮಾಡಿಸ್ಬೇಕು. ಎಸ್ಪೆಷಲಿ ನಾವು ನಮ್ಮ ಪೊಲೀಸ್ ಇಲಾಖೆಗೆ ಮಾಡಿದಾಗ ನಾವು ಮಹಿಳೆಯರಿಗಂತಲೇ ಬ್ರೆಸ್ಟ್ ಕ್ಯಾನ್ಸರ್ ಅನಾಲಿಸಿಸ್ ಮಾಡಿಸಿದ್ವಿ. ಹೇಗೆ ನಾವು ಇದೆಯಾ ಇಲ್ವಂತ ನಾವೇ ಹೇಗೆ ಕಂಡುಹಿಡಿಬೋದು ಅದನ್ನು ಅವ್ರಿಗೆ ಹೇಳ್ಕೊಟ್ವಿ. ಯಾಕಂದರೆ ಯಾವಾಗಲೂ ಎಲ್ಲ ಕಡೆಯೂ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಇರುತ್ತಂತ ಗೊತ್ತಾಗೋದಿಲ್ಲ. ಸೊ ಇದು ನಿಮಗೂ ಗೊತ್ತಿರಬೇಕು. ನೀವು